ಇನ್ನು ವಿವಾದ ಮುಗಿಲೆತ್ತರಕ್ಕೆ ಹೋಗ್ತಾ ಇದ್ದಂತಾನೆ ಕಮಲ್ ಹಾಸನ್ ಕೂಡ ಮಾತನಾಡಿದ್ದಾರೆ. ಕಮಲ್ ಹಾಸನ್ ಈ ಒಂದು ವಿಚಾರವಾಗಿ ಸ್ಪಷ್ಟನೆಯನ್ನ ಕೊಡ್ತಾ ಕ್ಷಮೆ ಕೇಳೋದಿಲ್ಲ ಅನ್ನುವಂಥ ಮಾತನ್ನ ಹೇಳಿದ್ದಾರೆ. ವಿವಾದದ ಬಳಿಕವೂ ಕೂಡ ಕ್ಷಮೆ ಕೇಳೋದಕ್ಕೆ ನಕಾರವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ನನ್ನ ಹೇಳಿಕೆ ಬಗ್ಗೆ ಗೊಂದಲ ಮೂಡಿಸಲಾಗ್ತಾ ಇದೆ. ಇತಿಹಾಸ ತಜ್ಞರು ಹೇಳಿದ್ದನ್ನೇ ನಾನು ಹೇಳಿದ್ದೇನೆ, ಹೀಗಾಗಿ ನನ್ನ ಮಾತಲ್ಲಿ ಯಾವುದೇ ತಪ್ಪಿಲ್ಲ, ಇದರಲ್ಲಿ ಕ್ಷಮೆ ಕೇಳುವಂಥ ಪ್ರಶ್ನೆಯೇ ಇಲ್ಲ ಅನ್ನುವಂಥ ಮಾತನ್ನ ಈಗ ಕಮಲ್ ಹಾಸನ್ ನೇರವಾಗಿ ಹೇಳ್ತಾರೆ. ಕನ್ನಡಿಗರು ಕ್ಷಮೆ ಕೇಳಲು ಕಮಲ್ ಹಾಸನ್ಗೆ ಉದ್ಘಾಟನೆ ಮಾಡ್ತಿದ್ದಾರೆ. ಅತ್ತ ತಮಿಳುನಾಡಿನ ಜನ ಎಂಥವ್ರು ಅಂದರೆ ಕರ್ನಾಟಕದ ಅಯ್ಯಂಗಾರ್ ಕುಟುಂಬವನ್ನು ಕೂಡ ಮುಖ್ಯಮಂತ್ರಿ ಪದವಿಗೆ ಏರಿಸಿದವರು. ಹೀಗಾಗಿ ನಾನು ಕ್ಷಮೆ ಕೇಳುವಂಥ ಮಾತಿಲ್ಲ ಅನ್ನುವಂಥನ್ನ ಈಗ ಕಮಲ್ ಹಾಸನ್ ಹೇಳ್ತಿದ್ದಾರೆ. See, they are confusing the issue. I think what I said was said out of love and with a lot of historians have taught me language history and that I didn't mean anything. And let me tell you, Tamil Nadu is a place which has been open. I don't say that there's no other state like that, but very rare state where a Menon has been our chief minister. A Reddy has been our chief minister. Tamilan has been chief minister. Then a Kannadiga Iyengar has been our chief minister from Mandya. When there was a problem in Chennai, which came from that chief minister who hailed from Karnataka, it was Karnataka who gave me support. The Kannadiga said, come here, we'll give you a house. Don't go anywhere. So the people will take care of Thug Life, Kamal Hassan and all these controversies. Politicians are not qualified to talk about language. They don't have the education enough to talk about it. That includes me. So let's leave all these very in-depth discussions to historians, archaeologists and language experts. Both those who criticize me for this statement of love, I spoke to Mr. Shivanna. His father is like my father, elder brother, whatever you call it. We are a family, and so are the languages. If you look at it from the northern point of view, yes, what they say, according to them, is right. If you look at it from Tenkumari, then what I say is right. There's a third angle to it. That's what I said, the scholars and language experts. They will say they both are right, but they must decide where they want to belong, with their family or the languages that came from the north. That's up to you. It's a democratic country. This is not an answer. This is an explanation. Love will never apologize. Thank you. See, they are confusing the issue. ಇದು ಕಮಲ್ ಹಾಸನ್ ಹೇಳ್ತಾ ಇರುವಂತ ಮಾತು. ಇದು ಯಾವುದೇ ಉತ್ತರ ಅಲ್ಲ, ಬದಲಾಗಿ ನಾನು ಕೊಡ್ತಾ ಇರುವಂತ ವಿವರಣೆ ಅನ್ನುವಂಥ ಮಾತನ್ನ ಹೇಳ್ತಿದ್ದಾರೆ. ಎರಡು ಮಾತನ್ನ ಹೇಳಿದ್ರು. ಒಂದು, ಪ್ರಮುಖವಾಗಿ ಉತ್ತರ ಭಾರತದ ಆಂಗಲ್ ಇಂದ ನೋಡ್ತಾ ಇದ್ರೆ ಖಂಡಿತವಾಗ್ಲೂ ಇದನ್ನ ತಪ್ಪು ಅಂತ ತಾವು ಪರಿಗಣಿಸಬಹುದು. ಆದ್ರೆ ಇಲ್ಲಿನ ಸ್ಥಳೀಯ ವಿಚಾರಗಳನ್ನ ಮುಂದಿಟ್ಟರೆ ಅದನ್ನ ತಪ್ಪು ಅಂತ ಹೇಳೋದಕ್ಕಾಗಿಲ್ಲ. ನನ್ನ ಒಂದು ವಾದ ಹೇಳ್ತಾ ಇರುವಂಥದ್ದು ನನ್ನ ಆಯಾಮದಿಂದ ಅಂತ ಹೇಳ್ತಾರೆ. ಹೀಗಾಗಿ ಜನಗಳಿಗೆ ಬಿಡ್ತೇನೆ, ಜನಗಳು ಯಾವುದನ್ನ ಸ್ವೀಕರಿಸ್ತಾರೋ ಅದನ್ನ ಸ್ವೀಕರಿಸಬಹುದು. ಇದು ಡೆಮೋಕ್ರೆಟಿಕ್ ಆಗಿರುವಂತಹ ಕಂಟ್ರಿ, ಹೀಗಾಗಿ ನನ್ನ ಜನಗಳಿಗೆ ಬಿಡ್ತೀನಿ ಅನ್ನುವಂಥ ಮಾತನ್ನ ಹೇಳ್ತಾರೆ. ಇದೇ ಸಂದರ್ಭದಲ್ಲಿ ಕ್ಷಮೆ ಕೇಳೋದಕ್ಕೆ ಯಾವುದೇ ರೀತಿಯಂಥ ಮಾತುಗಳನ್ನ ಆಡಿಲ್ಲ. ಬದಲಾಗಿ ತಮಿಳುನಾಡಿನ ಜನ ಎಂಥವ್ರು ಅನ್ನುವಂಥದ್ದನ್ನು ಕೂಡ ವಿವರಣೆ ಕೊಡ್ತಾ ಇದ್ರು. ತಮಿಳುನಾಡಿನ ಜನ ನೀವು ಬಂದರೆ ನಾವು ನಿಮಗೆ ಖಂಡಿತವಾಗ್ಲೂ ಸ್ವಾಗತವನ್ನು ಕೊಡ್ತೀವಿ, ನಿಮಗೆ ನೆಲೆಯನ್ನು ಕೊಡ್ತೀವಿ ಅನ್ನುವಂಥ ಮಾತನ್ನು ಹೇಳ್ತಾನೆ. ಕನ್ನಡಿಗರಿಗೆ, ಪ್ರಮುಖವಾಗಿ ಮಂಡ್ಯದಿಂದ ಬಂದಂಥ ಅಯ್ಯಂಗಾರ್ ಕುಟುಂಬದವರಿಗೆ ನಾವು ಮುಖ್ಯಮಂತ್ರಿ ಅಂತ ಮಣೆಯನ್ನು ಹಾಕಿದ್ವಿ. ಕಾವೇರಿ ವಿಚಾರ ಸೇರಿದಂತೆ ತಮಿಳುನಾಡಿಗೆ ಅನೇಕ ಸಮಸ್ಯೆಗಳು, ಮಂಡ್ಯ ಅಂದರೆ ಕಾವೇರಿ ಗಲಾಟೆಯಿಂದ ಬಂದಂಥ ಸಂದರ್ಭದಲ್ಲೂ ಕೂಡ ನಮ್ಮ ನಾಯಕರಾಗಿ ಮಂಡ್ಯ ಮೂಲದ ಮುಖ್ಯಮಂತ್ರಿ ಇದ್ರು ಅನ್ನುವಂಥ ಮಾತನ್ನು ಕೂಡ ಹೇಳ್ತಾರೆ. ಹೀಗಾಗಿ ಈ ವಿಚಾರವನ್ನು ಮಾತಾಡ್ತಾ ಅಂದರೆ ಶಿವರಾಜ್ ಕುಮಾರ್ ಅವ್ರ ಜೊತೆಗೆ ಆಡುವಂಥ ಮಾತುಗಳನ್ನು ಹೇಳ್ತಾ ಒಂದು ಕುಟುಂಬವಾಗಿ ನಾನು ಹೇಳ್ತಾ ಇದ್ದೀನಿ. ಯಾವುದೇ ಭಾಷೆ ಇರ್ಬೋದು, ತಮಿಳಿರ್ಬೋದು ಅಥವಾ ಕನ್ನಡವೇ ಇರ್ಬೋದು, ದ್ರಾವಿಡ ಭಾಷೆಗಳಿರ್ಬೋದು, ಎಲ್ಲವೂ ಕೂಡ ಸೋದರ ಭಾಷೆ ಅನ್ನುವಂಥದ್ದು ಅರ್ಥದಲ್ಲೇ ನಾನು ಹೇಳಿದ್ದೀನಿ. ಹೀಗಾಗಿ ಉತ್ತರ ಭಾರತದ ಆಯಾಮದಿಂದ ನೋಡ್ರೆ ಖಂಡಿತವಾಗ್ಲೂ ಇದು ಬೇರೆ ರೀತಿ ಕಾಣುತ್ತೆ. ಆದರೆ ಸೋದರ ಭಾಷೆಯಾಗಿ ನೋಡ್ರೆ ನಾವೆಲ್ಲರೂ ಕೂಡ ಸೋದರೇ ಅನ್ನುವಂಥ ಮಾತನ್ನು ಹೇಳ್ತೀನಿ. ರಾಜ್ಕುಮಾರ್ ಬಗ್ಗೆ ಮಾತನಾಡುವಂಥ ಸಂದರ್ಭದಲ್ಲಿ
ಹಾಗೆಯೇ ಶಿವರಾಜ್ ಕುಮಾರ್ ಅವ್ರ ಜೊತೆಗೆ ಮಾತನಾಡುವಂಥ ಸಂದರ್ಭದಲ್ಲಿ ಸೋದರತ್ವದಲ್ಲಿ ಅಥವಾ ನಮ್ಮ ತಂದೆ ಸಮಾನರಾಗೋ ಅಥವಾ ಸೋದರ ಸಮಾನವಾಗೋ ನಾವು ಆ ಕುಟುಂಬವನ್ನು ಹೇಳ್ತಾ ಇದ್ದೆ, ಇದೇ ರೀತಿಯಲ್ಲಿ ಭಾಷೆಗೂ ಅದೇ ಮಾತನ್ನು ನಾನು ಹೇಳ್ತಿದ್ದೀನಿ ಅಂತ ಮಾತನ್ನು ಕೂಡ ಹೇಳ್ತಾರೆ. ಇದೆಲ್ಲದರ ಜೊತೆಗೆ ರಾಜಕಾರಣಿಗಳು ಏನು ಕಾಮೆಂಟ್ ಮಾಡ್ತಿದ್ದಾರೆ ಅದಕ್ಕೂ ಕೂಡ ಅವ್ರು ಮಾತು ಹೇಳಿದ್ರು. ರಾಜಕಾರಣಿಗಳ ಬಗ್ಗೆ ನಾನು ಯಾವುದೇ ರೀತಿಯಂಥ ಅಭಿಪ್ರಾಯವನ್ನು ಹೇಳೋದಕ್ಕೆ ಬರಲ್ಲ, ಯಾಕೆಂದರೆ ಈಗ ಭಾಷೆ ವಿಚಾರಕ್ಕೆ ಅವರು ತಜ್ಞರಲ್ಲ, ಭಾಷೆ ವಿಚಾರಕ್ಕೆ ಅವ್ರಿಗೆ ಯಾವುದೇ ರೀತಿಯಂಥ ಮಾಹಿತಿನೇ ಇಲ್ಲ. ಹೀಗಾಗಿ ರಾಜಕಾರಣಿಗಳು ಅವರು ಹೇಳುವಂಥ ಮಾತನ್ನು ಗಂಭೀರವಾಗಿ ಸ್ವೀಕರಿಸೋದಿಲ್ಲ ಅನ್ನುವಂಥ ಮಾತನ್ನು ಹೇಳಿದ್ರು. ಹಾಗೆಯೇ ಈ ಎಲ್ಲ ಬೆಳವಣಿಗೆಗಳನ್ನು ಹೇಳ್ತಾ ನಾನು ವಿವರಣೆಯನ್ನು ಕೊಡ್ತಾ ಇದ್ದೀನಿ, ಯಾವುದೇ ಉತ್ತರವನ್ನು ಕೊಡ್ತಾ ಇಲ್ಲ ಅನ್ನುವಂಥ ಮಾತನ್ನು ಕಮಲ್ ಹಾಸನ್ ಹೇಳಿದ್ದಾರೆ.